ಮೊದಲ ಮ್ಯಾಚನ್ನು ಸೋತವರ ನಡುವೆ ಇದ್ದಂಥ ಮ್ಯಾಚಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ 8 ವಿಕೆಟ್ಗಳಿಂದ ಗೆದ್ದು ತಮ್ಮ ಖಾತೆಯನ್ನು ಓಪನ್ ಮಾಡಿಕೊಂಡಿದೆ. ಲೋ ಸ್ಕೋರಿಂಗ್ ಗೇಮ್ ಇದಾಗಿತ್ತು. ಸ್ಪಿನ್ನರ್ಸ್ಗೆ ಹೆಲ್ಪ್ ಇದ್ದಿದ್ದರಿಂದ ಚೇಸ್ ಸ್ವಲ್ಪ ಟ್ರಿಕಿ ಆಗೋ ಸಾಧ್ಯತೆ ಇತ್ತು. ಬಟ್ ಕ್ವಿಂಟನ್ ಡಿ ಕಾಕ್ ಸೂಪರ್ಬ್ ಆಗಿ ತಮ್ಮ ಇನ್ನಿಂಗ್ಸ್ನ ಪ್ಲ್ಯಾನ್ ಮಾಡಿ ಕೊನೆ ತನಕ ಇದ್ದು ಕಂಫರ್ಟಬಲ್ ಆಗಿ ಗೆಲ್ಸಿದ್ದಾರೆ ಕೋಲ್ಕತಾನ. ಈ ಕಡೆ ರಾಜಸ್ಥಾನ್ ತಮ್ಮ ಸ್ಪಿನ್ನರ್ಸ್ನ ಯೂಸ್ ಮಾಡೋದ್ರಲ್ಲಿ ತುಂಬ ಪ್ರೆಡಿಕ್ಟಬಲ್ ಆಗಿ ಮ್ಯಾಚನ್ನು ಕಳ್ಕೊಂಡ್ರು ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಅವರ ಖಾತೆಯನ್ನು ಓಪನ್ ಮಾಡದೆ ನೆಗೆಟಿವ್ ರನ್ ರೇಟನ್ನು ಇಟ್ಕೊಂಡು ಈಗ ಪಾಯಿಂಟ್ಸ್ ಟೇಬಲ್ನ ಕೊನೆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಏನಾಯಿತು ಈ ಮ್ಯಾಚಲ್ಲಿ, ಅದು ಹೇಗಾಯಿತು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಮೊದಲು ಟಾಸ್ ಕಡೆಗೆ ಬರೋದಾದರೆ ಕೋಲ್ಕತಾ ಗೆದ್ದರು ಆ್ಯಂಡ್ ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ವಿಕೆಟ್ ಸ್ವಲ್ಪ ಸ್ಲೋ ಇತ್ತು ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಡ್ಯೂ ಬರೋದಿತ್ತು ಕೂಡ. ಸೊ ಅದು ಎಕ್ಸ್ಪೆಕ್ಟೆಡ್ ಡಿಸಿಷನ್ ಏನೇ ಗುವಾಹಟಿನಲ್ಲಿ. ನಂಗೆ ಇದೊಂದು ಇಷ್ಟ ಆಗಲ್ಲಪ್ಪ, ಹೋಮ್ ಗ್ರೌಂಡ್ಗಳನ್ನು ಚೇಂಜ್ ಮಾಡ್ಕೊಳ್ಬಾರ್ದು. ಇಟ್ಸ್ ಅ ಡಿಸ್ಅಡ್ವಾಂಟೇಜ್ ಫಾರ್ ದ ಟೀಮ್. ಈ CSK ಥರ ತಮ್ಮ ಹೋಮ್ ಗ್ರೌಂಡ್ನ ಭದ್ರಕೋಟೆ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ರಾಜಸ್ಥಾನ್ಗೆ ಜೈಪುರ್ ಆ ರೀತಿನೇ. ಬಟ್ ಅವರು 2 ಮ್ಯಾಚನ್ನು ಗುವಾಹಟಿನಲ್ಲಿ ಆಡ್ತಾರೆ ಯಾವಾಗಲೂ. ಎನಿವೇಸ್ ಅದು ಅಗೇನ್ ಎ ಡಿಫ್ರೆಂಟ್ ಟಾಪಿಕ್, ಅದು ಈಗ ಮಾತಾಡೋಕ್ಕಾಗಲ್ಲ. ಒಂದೇ ಖುಷಿ ವಿಚಾರ ಅಂದರೆ ರಿಯಾನ್ ಪರಾಗಲ್ಲಿನ ಲೋಕಲ್ ಬಾಯ್ ಅವರು ಈಗ IPL ಟೀಮ್ನ ಕ್ಯಾಪ್ಟನ್ ಈ ಮ್ಯಾಚಲ್ಲಿ. ಅದು ಡೆಫಿನೆಟ್ಲಿ ಖುಷಿ ಕೊಟ್ಟಿರುತ್ತೆ ಅಲ್ಲಿರೋರಿಗೆ. ಇನ್ನು ಓಪನರ್ಸ್ ಆಗಿ ಜೈಸ್ವಾಲ್ ಹಾಗೆ ಸ್ಯಾಮ್ಸನ್ ಬಂದರು. ಆ್ಯಕ್ಚುಲಿ ವೈಭವ್ ಅರೋರಾ ಅವರು ಇಬ್ಬರಿಗೂ ಸಖತ್ತಾಗಿ ಬೌಲಿಂಗ್ ಮಾಡಿದ್ದು. ಸ್ವಲ್ಪ ಇನ್ವರ್ಡ್ ಮೂಮೆಂಟ್ ಸಿಗ್ತಾ ಇತ್ತು ಆ್ಯಂಡ್ ಈ ಕಡೆ ಬ್ಯಾಟ್ಸ್ಮನ್ ಕೂಡ ತಮ್ಮನ್ನು ತಾವು ಹೋಲ್ಡ್ ಮಾಡ್ಕೊಳ್ತಾ ಇದ್ರು ಅಂತ ಅನಿಸ್ತು, ಕಾಷಿಯಸ್ ಆಗಿದ್ರು ಅಂತ ಅನಿಸ್ತು. ಸೊ ಒಂದೆರಡು ಬೌಂಡ್ರಿಗಳು ಬಂದವು, ಒಂದಷ್ಟು ಡಾಟ್ಸ್ ಕೂಡ ಆದವು. ನಂತರ ಸ್ಯಾಮ್ಸನ್ ಔಟ್ ಆದರು. ಮುಂದೆ ಬಂದು ಹೊಡೆಯೋಕ್ಕೆ ಹೋದರು. ಅಷ್ಟರಲ್ಲಿ ಲೆಂತ್ ಚೇಂಜ್ ಆಗಿತ್ತು, ಬೋರ್ಡ್ ಆಯಿತು. 6 ಓವರ್ಗೆ 54 ರನ್ ಬಂದಿತ್ತು. ಬಟ್ ಸ್ಟಿಲ್ ತುಂಬ ಶಾರ್ಟ್ಸ್ ಮಿಸ್ ಟೈಮ್ ಆಗ್ತಾ ಇದ್ವು. ಆ ಫ್ಲೋ ಸಿಗಲಿಲ್ಲ ಬ್ಯಾಟಿಂಗ್ನಲ್ಲಿ. ಈ ಕಡೆ ಪರಾಗ್ ಬರ್ತಾರೆ, 3 ಸಿಕ್ಸ್ಗಳನ್ನು ಹೊಡಿತಾರೆ, ಬ್ಯೂಟಿಫುಲ್ ಶಾಟ್ಸ್. 14 ಬಾಲಲ್ಲಿ 25. ಬಟ್ ಅಗೇನ್ ವರುಣ್ ಅವರನ್ನು ಟಾರ್ಗೆಟ್ ಮಾಡೋದಕ್ಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅಲ್ಲಿ ಆಗಲೇ 8 ರನ್ ಬಂದಿತ್ತು, ಅವ್ರು ಇರಬೇಕಿತ್ತು ಈ ಪಿಚ್ಚಲ್ಲಿ. ಆ್ಯಂಡ್ ಅಲ್ಲಿಂದ ಇಡೀ ಬ್ಯಾಟಿಂಗ್ ಲೈನಪ್ ಕೊಲ್ಯಾಪ್ಸ್ ಆಯಿತು. ನಂತರ ಜೈಸ್ವಾಲ್, ಹಸ್ರಂಗ, ಈ ಕಡೆ ರಾಣಾ ಸಾಲಾಗಿ ಹೋದರು. ನರೈನ್ ಅವರನ್ನು ರಿಪ್ಲೇಸ್ ಮಾಡಿ ಬಂದಂಥ ಮೊಯಿನ್ ಅಲಿ ಅವರು ಸಖತ್ ಕಾಟ ಕೊಟ್ಟಿದ್ದು ಎಲ್ಲರಿಗೂ. 4 ಓವರ್ನಲ್ಲಿ 23ಕ್ಕೆ 2 ವಿಕೆಟ್ ತಗೊಂಡ್ರು. ಟೀಮ್ 61ಕ್ಕೆ 1ರಿಂದ ಒಂದೇ ಸಾರಿಗೆ 82ಕ್ಕೆ 5 ವಿಕೆಟ್ನ ಕಳ್ಕೊಂಡಿತ್ತು. ಆವಾಗ ಶುಭಮ್ ದುಬೆನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗೆ ಎಳ್ಕೊಳ್ತಾರೆ. ಜುರೇಲಿಂದ ಒಂಚೂರು ಫೈಟ್ ಬಂತು ಈ ಕಡೆ, ಬಟ್ ದುಬೆ ಫೇಲ್ ಆದರು. ಆ ಇಂಪ್ಯಾಕ್ಟ್ ಪ್ಲೇಯರ್ ಸ್ಲಾಟ್ ಏನಿತ್ತು ಅದು ವೇಸ್ಟ್ ಆಯಿತು ಕೂಡ. ಈ ಕಡೆ ಹೆಟ್ಮೇಯರ್ ಕೂಡ ಏನು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ಸೊ 6ನೇ ಓವರಲ್ಲಿ ಕೆಳಗೆ ಬಿದ್ದೋರು ನಂತರ ಎದ್ದೊಳ್ಳೆ ಇಲ್ಲ ರಾಜಸ್ಥಾನ್ ಅವರು. ಸೊ ಹಾಗಾಗಿ ಟೋಟಲ್ ಆಗಿ 20 ಓವರ್ನಲ್ಲಿ ರಾಜಸ್ಥಾನ್ 151 ರನ್ಗಳನ್ನಷ್ಟೇ ಕಲೆ ಹಾಕಿದ್ದು, 9 ವಿಕೆಟನ್ನು ಕಳ್ಕೊಂಡು. ಇನ್ನು ಕೋಲ್ಕತಾದ ಬೌಲಿಂಗ್ ಕಡೆಗೆ ಬಂದರೆ ಎಲ್ಲರೂ ಸೂಪರ್ ಬೌಲಿಂಗ್ ಮಾಡಿದ್ದಾರೆ. ಸ್ಪೆನ್ಸರ್ ಜಾನ್ಸನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಕಂಪ್ಯಾರಿಟಿವ್ಲಿ ಆಗಿದ್ದು ಬಿಟ್ಟರೆ ಎಲ್ಲರಿಗೂ 2 ವಿಕೆಟ್ ಬಿದ್ದಿದೆ. ರಾಣಾ, ವೈಭವ್, ಮೊಯನ್ ಆ್ಯಂಡ್ ವರುಣ್ ಒಂದು ಒಳ್ಳೆ ಬೌಲಿಂಗ್ ಯೂನಿಟ್ನ ಕಂಬೈನ್ಡ್ ಎಫರ್ಟ್ ಇದು ಅಂತ ಹೇಳ್ಬೋದು. ಸೊ ಈ ಕಂಪ್ಯಾರಿಟಿವ್ಲಿ ಸಣ್ಣ ಟೋಟಲ್ನ ಚೇಸ್ ಮಾಡೋದಕ್ಕೆ ಬಂದಂಥ KKRಗೆ ಇದು ದೊಡ್ಡ ವಿಷಯ ಆಗಿರಲಿಲ್ಲ. ಒಂದೇ ಪಾಯಿಂಟ್ ಏನಂದರೆ ರಾಜಸ್ಥಾನ್ ಎಲ್ಲಿ ತನಕ ಫೈಟ್ ಕೊಡುತ್ತೆ ಅಂತ. ಇವತ್ತು ಡಿಕಾಕ್ ಹಾಗೆ ಮೊಯಿನ್ ಅಲಿ ಬಂದದ್ದು ಓಪನರ್ಸ್ ಆಗಿ. ಅವರು ಕೂಡ ಕಾಷಿಯಸ್ ಆಗಿ ಆಡಿದ್ದು. 6 ಓವರ್ಗೆ 40ಕ್ಕೆ 0. ಅದರಲ್ಲಿ 34 ರನ್ ಡಿಕಾಕೆ ಹೊಡೆದಿರೋದು. ಮೊಯಿನ್ ಸ್ಟ್ರಗಲ್ ಮಾಡಿದ್ರು ಆ್ಯಂಡ್ ಮಂಗನ್ ಥರ ರನ್ಔಟ್ ಆದರು. ಡಬ್ಬಾ ವಿಕೆಟ್ ಅದು. ಆ್ಯಂಡ್ ದೆನ್ ಬಂದದ್ದು ರಹಾನೆಗೆ ಹೇಳಿ ಮಾಡಿಸಿದ ಚೇಸ್ ಇದು. ಬಟ್ ಅಗೇನ್ ಅದು ಹಳೆ ರಹಾನೆಗೆ. ಈಗ ರಹಾನೆ ಚೇಂಜ್ ಆಗಿದ್ದಾರೆ. ಸೊ ಅವರು ತುಂಬ ಬೇಗನೆ ಹೋದರು, 18 ರನ್ನ ಹೊಡೆದು. ಬಟ್ ಈ ಕಡೆ ಡಿಕಾಕ್ ಮಾತ್ರ ನೀಟಾಗಿ ಪ್ಲ್ಯಾನ್ ಮಾಡಿದ್ದು ತಮ್ಮ ಇನ್ನಿಂಗ್ಸ್ನ. ಅವರ ಆಟ ಅಫ್ಕೋರ್ಸ್ 97 ರನ್ಗಳನ್ನು ಹೊಡೆದಿದ್ದಾರೆ, ಅದಲ್ಲ ಆ್ಯಕ್ಚುಲಿ. ಬಟ್ ಆ ಮಿಡಲ್ ಫೇಸ್ನ ನೀಟಾಗಿ ಬಿಲ್ಡ್ ಮಾಡಿದ್ರಲ್ವ ಒಬ್ಬರೇ, ಅದು ನಿಜವಾದ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ಇಲ್ಲಿ ಅಂತ ಹೇಳ್ಬೋದು. 10 ಓವರ್ಗೆ 75ಕ್ಕೆ 1. ಹಸ್ರಂಗ ಅಂತೂ ಇನ್ಎಫೆಕ್ಟಿವ್, ಅದರಲ್ಲೂ ಇಂಥ ಪಿಚ್ಚಲ್ಲಿ ಅವರಿಗಿಂತ ಪರಾಗ್ ಅವರೇ ಬೆಟರ್ ಆಗಿ ಬೌಲ್ ಮಾಡಿದ್ದು. ಬಟ್ ಪ್ರಾಬ್ಲಮ್ ಏನಾಯ್ತಂದರೆ ಅದು ಅವರ ಕ್ಯಾಪ್ಟನ್ಸಿ. ರೊಟೇಟ್ ಮಾಡ್ತಾ ಇರಬೇಕು ಬೌಲರ್ಸ್ನ, ಬಟ್ ಇಲ್ಲಿ ಸ್ಪಿನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಬರೀ ಸ್ಪಿನ್ನರ್ಸ್ಗೇನೆ ಕೊಟ್ಟಿದ್ದು, ಪ್ರೆಡಿಕ್ಟಬಲ್ ಆಗಿದ್ದು. ಅವರು 13-14ನೇ ಓವರ್ ತನಕ ನೋಡಿದ್ರು ಆ್ಯಂಡ್ ದೆನ್ ಸೆಟ್ ಆಗಿದ್ರು, ಕೊಡ್ತಾ ಹೋದರು ಎಲ್ಲರಿಗೂ. 6-4 ಪ್ರತಿ ಓವರಲ್ಲೂ ಬರ್ತಾ ಹೋದ್ವು ಆ್ಯಂಡ್ ಈ ಚೇಸ್ ಈಸಿ ಆಗೋಯ್ತು. 11 ಓವರ್ಗೆ 92 ರನ್ ಬೇಕಿತ್ತು ಆ್ಯಂಡ್ ದೆನ್ 8 ಓವರ್ಗೆ 62 ಆ್ಯಂಡ್ 4 ಓವರ್ಗೆ 27. ಇನ್ನು ಡಿಕಾಕ್ ನೋಡಿ, 37 ಬಾಲ್ಗೆ 50 ಕಂಪ್ಲೀಟ್ ಮಾಡ್ಕೊಂಡವರು. ನಂತರ 61 ಬಾಲಲ್ಲಿ 97 ರನ್ ಹೊಡೆದಿದ್ದಾರೆ. ವೆರಿ ಮೆಚೋರ್ಡ್ ನಾಕ್ ಅಂತ ಹೇಳ್ಬೋದು. ಇನ್ನು ರಾಜಸ್ಥಾನ್ನ ಬೌಲಿಂಗ್ ಕಡೆಗೆ ಬಂದರೆ ಪರಾಗೆ ಅವರ ಬೆಸ್ಟ್ ಸ್ಪಿನ್ನರ್. ಅನ್ಫಾರ್ಚುನೇಟ್ಲಿ ಸಂದೀಪ್ ಶರ್ಮಾ ಡಿಡ್ ಗುಡ್, ಬಟ್ ಮೇನ್ಲಿ ಅವರಿಗೆ ಹೆಲ್ಪ್ ಆಗಬೇಕಾಗಿದ್ದದ್ದು ಹಸ್ರಂಗ ಹಾಗೆ ತೀಕ್ಷಣ. ಇಬ್ಬರು ವಿಕೆಟ್ಲೆಸ್ ಇವತ್ತು.
ಆ್ಯಂಡ್ ಎಫೆಕ್ಟಿವ್ ಆಗೂ ಇರಲಿಲ್ಲ. ಸೊ ಹಾಗಾಗಿನೇ ರಾಜಸ್ಥಾನ್ ಆ ಫೈಟನ್ನು ಕೂಡ ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ಬೋದು. ಇನ್ನು ಪಾಯಿಂಟ್ಸ್ ಟೇಬಲ್ ಕಡೆಗೆ ಬರೋದಾದರೆ ಈಗ ಒಂದು ವಿನ್ನಿಂದ KKR 9ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಜಂಪ್ ಆಗಿದೆ. ಆ್ಯಂಡ್ ರಾಜಸ್ಥಾನ್ ಅದೇ 10ನೇ ಸ್ಥಾನದಲ್ಲೇ ಹಾಗೆ ಕೂತ್ಕೊಂಡಿದೆ. ಇನ್ನು ಸ್ಯಾಮ್ಸನ್ ಕಂಪ್ಲೀಟ್ ಆಗಿ ಒಳಗೆ ಬರೋದಕ್ಕೆ, ಕ್ಯಾಪ್ಟನ್ ಆಗಿ ನೋಡ್ಕೊಳ್ಳೋದಕ್ಕೆ ಇನ್ನೂ ಒಂದು ಮ್ಯಾಚ್ ಕಾಯಬೇಕು. ಸೊ ಆ ಮ್ಯಾಚನ್ನು ಗೆಲ್ತಾರ, ಅದು ಕೂಡ ಚೆನ್ನೈ ಮೇಲೆ. ಇಲ್ಲ ಎಲ್ಲ ಹೋಪ್ ಸ್ಯಾಮ್ಸನ್ ಬಂದ ಮೇಲೇನ ಅನ್ನೋದನ್ನು ಕಾದು ನೋಡಬೇಕಿದೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಏನಾದರೂ ಹೇಳೋಕಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಸಿಗ್ತಾ ಇರೋಣ.